ರೇವಣ್ಣ ಮತ್ತು HDK ವಿರುದ್ಧ ಈಗ ಗುಬ್ಬಿ ಶಾಸಕ ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೇವಣ್ಣ ಮತ್ತು HDD ಹಾಗೂ HDK ದೇವೇಗೌಡರು ಮತ್ತು ಕುಮಾರಸ್ವಾಮಿ ಫ್ಲೈಟ್ ಬುಕ್ ಮಾಡಿ ಅವರೇ ಕಳಿಸಿದ್ದಾರೆ ಅಂತ ನೇರವಾದಂಥ ಆರೋಪವನ್ನು ಈಗ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅಂತ ಅವ್ರಿಗೂ ಕೂಡ ಗೊತ್ತು. ಪ್ರಜ್ವಲ್ ರೇವಣ್ಣ ಅವರನ್ನು ಕಳಿಸಿದ್ದೆ ದೇವೇಗೌಡರು, ಕುಮಾರಸ್ವಾಮಿ ಹಾಗೂ ರೇವಣ್ಣ ಅನ್ನೋಂಥ ಆರೋಪವನ್ನು ಈಗ ಶ್ರೀನಿವಾಸ್ ಮಾಡ್ತಾ ಇದ್ದಾರೆ. ತುಮಕೂರಿನಲ್ಲಿ ಗುಬ್ಬಿ ಶಾಸಕ SR ಶ್ರೀನಿವಾಸ್ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಹೊರದೇಶಕ್ಕೆ ಕಳಿಸಿದ್ಯಾರು, ಇದೆಲ್ಲ HDK ನಾಟಕ ಅನ್ನುವಂಥ ಮಾತನ್ನು ನೇರವಾಗಿ ಗಂಭೀರವಾದಂಥ ಆರೋಪವನ್ನು ಮಾಡ್ತಿದ್ದಾರೆ. ಸಂವಿಧಾನದ ಪ್ರಕಾರ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸ್ತಾನೆ ತುಮಕೂರಿನಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳ್ತಾ ಇರುವಂಥ ಮಾತು. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಏನಿದೆ, ಪ್ರಜ್ವಲ್ ರೇವಣ್ಣ ಪ್ರಕರಣ ದಿನೇ ದಿನೇ ಒಂದೊಂದು ರೀತಿಯ ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿ ಆಗ್ತಾ ಇದೆ. ಇವತ್ತು ಶ್ರೀನಿವಾಸ್ ನೇರವಾಗಿ ದೇವೇಗೌಡರು ಹಾಗೂ ಅವರ ಕುಟುಂಬದ ವಿರುದ್ಧವೇ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ನನಗೆ ಹೆಂಗೆ ಗೊತ್ತು, ಕುಮಾರಸ್ವಾಮಿಗೆ ಗೊತ್ತು, ಕಳಿಸಿದವ್ರಿಗೆ ದೇವೇಗೌಡರಿಗೆ ಗೊತ್ತು, ರೇವಣ್ಣ ಅವ್ರಿಗೆ ಗೊತ್ತು. ಅವರೇ ಫ್ಲೈಟ್ ಬುಕ್ ಮಾಡಿ ಕಳಿಸಿದಾರೆ ಅವರು. ಯಾಕೆಂದರೆ ಪೆನ್ ಡ್ರೈವು ಇದೆ ಅಂತ ಹೇಳ್ಬಿಟ್ಟು 6 ತಿಂಗಳು ಮೊದಲೇ ಇವ್ರು ಎಲ್ಲರಿಗೂ ಗೊತ್ತೈತಿ. ಇಡೀ ಜಗಜ್ಜಾಹಿರ 6 ತಿಂಗಳು ಹಿಂದೆಲೇ ಅವ್ರಿಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರು ಯಾರು, ಕುಮಾರಸ್ವಾಮಿ ಅವರು. ಅಂಥವ್ರಿಗೂ ಟಿಕೆಟ್ ಕೊಟ್ಟ ಮೇಲೆ ಇವೆಲ್ಲ 2 ದಿವಸ ಮೊದಲೇ ಬಿಡುಗಡೆ ಆಯ್ತು ಇದ್ದಂಗೆ ಅವನ್ನ ಹೊರದೇಶಕ್ಕೆ ಕಳಿಸಿರ್ತಕ್ಕಂಥವ್ರು ಯಾರು? ಇದೆಲ್ಲ ಸುಮ್ಮನೆ ಕುಮಾರಸ್ವಾಮಿ ಅವ್ರ ನಾಟಕ, ಸೃಷ್ಟಿ ಮಾಡಿರ್ತಕ್ಕಂಥ ನಾಟಕ. ಗೊತ್ತಿಲ್ಲ ಸರ್, ಕಾನೂನು ಇವರು ಸಂವಿಧಾನದಲ್ಲಿ ಬರೆದಿದ್ದಾರೆ. ನಾವು ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಮಾತ್ರ ಒತ್ತಾಯ ಮಾಡ್ತೀವಿ. ಯಾಕೆಂದರೆ ಇದು ಇವತ್ತು ಎಷ್ಟೋ ಹೆಣ್ಮಕ್ಳು ಜೀವನ ಹಾಳಾಗೋಗಿದೆ. ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಜಸ್ಟ್ ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ಬಂಧನ ಆಗ್ರಹಿಸಿ ಪ್ರತಿಭಟನೆ ಕೂಡ ಮಾಡಲಾಯಿತು. ಹಾಸನದ ಮಹಾವೀರ ವೃತ್ತದಲ್ಲಿ 100 ಜನ ಪ್ರೊಟೆಸ್ಟನ್ನು ಮಾಡಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗಿದೆ. ಹಾಸನದ ಮಹಾವೀರ್ ವೃತ್ತದಲ್ಲಿ 100 ಜನರ ಪ್ರೊಟೆಸ್ಟ್ ನಡೆದಿದೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದುಪಡಿಸಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯವನ್ನು ಮಾಡಿದ್ದಾರೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದುಪಡಿಸಲೇಬೇಕು ಅನ್ನುವಂಥದ್ದು ಇವರ ಹಕ್ಕೊತ್ತಾಯ. ಮೇ 30ರ ಹಾಸನ ಚಲೋಗಾಗಿ ಸಭೆ ಬಳಿಕ ಪ್ರೊಟೆಸ್ಟ್ ಮಾಡಲಾಗಿದೆ. ಮೇ 30ರಂದು ಹಾಸನ ಚಲೋ ಅಂತ ವಿವಿಧ ಜನಪರ ಸಂಘಟನೆಗಳ ಮುಖಂಡರಿಂದ ಪ್ರತಿಭಟನೆ ಮಾಡಲಾಗಿದೆ. ಇನ್ಫ್ಯಾಕ್ಟ್ ವಿವಿಧ ಜನಪರ ಮುಖಂಡರು, ಸ್ತ್ರೀ ಸಂಘಟನೆಗಳು ಮೇ 30ರಂದು ಹಾಸನ ಚಲೋ ಅನ್ನುವಂಥ ಒಂದು ಪ್ರತಿಭಟನೆಯನ್ನು ಅಥವಾ ಆ ಒಂದು ಅಭಿಯಾನವನ್ನು ಜಾರಿ ಮಾಡಿದ್ದಾರೆ. ಹೀಗಾಗಿ 30ನೇ ತಾರೀಕು ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅದರ ಪೂರ್ವಭಾವಿ ಸಭೆ ಇತ್ತು. ಆ ಸಭೆಯ ಬಳಿಕ ಹಾಸನದ ಮಹಾವೀರ ಸರ್ಕಲ್ನಲ್ಲಿ ಇವರೆಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಚಲೋಗಾಗಿ ಇನ್ಫ್ಯಾಕ್ಟ್ ಹಾಸನ ಚಲೋ ಆಗಿ ಒಂದು ಸಭೆ ಇತ್ತು ಇವತ್ತು, ಪ್ರಿಪ್ರೇಟರಿ ಮೀಟಿಂಗ್. ವಿವಿಧ ಜನಪರ ಸಂಘಟನೆ ಮುಖಂಡರಿಂದ ಈ ಒಂದು ಪ್ರತಿಭಟನೆ ಮಾಡಲಾಗಿದೆ. ಈಗ ಮಹಾವೀರ ಸರ್ಕಲ್ನಲ್ಲಿ, ಹಾಸನದ ಮಹಾವೀರ ಸರ್ಕಲ್ನಲ್ಲಿ ದೊಡ್ಡ ಪ್ರತಿಭಟನೆ ಕೂಡ ನಡೆದಿದೆ. ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಹಿಳೆಯರು ಪ್ರಮುಖವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಈ ಒಂದು ಪ್ರತಿಭಟನೆಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹೀಗಾಗಿ ಕೂಡಲೇ ಅವರನ್ನು ಬಂಧಿಸಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕು ಅನ್ನೋದು ಒಂದಾದರೆ, ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ನೇರವಾದಂಥ ಕ್ರಮಗಳನ್ನು, ಬಿಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಮಾತುಗಳು ಈಗಾಗಲೇ ಕೇಳಿಬಂದಿತ್ತು. ಇನ್ಫ್ಯಾಕ್ಟ್ ಕೆಲ ದಿನಗಳ ಹಿಂದಷ್ಟೇ ಬುದ್ಧಿಜೀವಿಗಳು, ಸುಮಾರು 107 ಬುದ್ಧಿಜೀವಿಗಳು ಒಂದು ಸಹಿ ಉಳ್ಳಂಥ ಪತ್ರ ಮುಖ್ಯಮಂತ್ರಿಗೆ ಬರೆಯಲಾಗಿತ್ತು. ಆ ಪತ್ರದಲ್ಲಿ SIT ತನಿಖೆಯ ಬಗ್ಗೆ ಕೂಡ ತೀವ್ರ ಆಕ್ರೋಶ ಎದುರಾಗಿತ್ತು. ಈಗ ಮಹಿಳಾ ಮಣಿಗಳು ಕೂಡ ಪ್ರತಿಭಟನೆ ದಾರಿಯನ್ನು ಹಿಡಿದಿದ್ದಾರೆ. ಮಹಿಳೆಯರ ರಕ್ಷಣೆ ಆಗಲೇಬೇಕು, ಮಹಿಳೆಯರ ರಕ್ಷಣೆ ಆಗಲೇಬೇಕು.